ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 40+ ಸೈಜಿನ ಬ್ಲೌಸ್ ಕಟ್ಟಿಂಗ್ ಹೇಳ್ತಿದ್ದೀನಿ ಫ್ರೆಂಡ್ಸ್. 41, 42 ಇರುತ್ತಲ್ಲ, ಆ ಸೈಜಿನ ಬ್ಲೌಸ್ ಕಟ್ಟಿಂಗ್ ಹೇಳ್ತಿದ್ದೀನಿ. ಮೊದಲು ನಿಮ್ಮ ಬ್ಲೌಸು ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಳಿ. ನಾವು ಮೊದಲು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ಓಕೆ, ಬ್ಲೌಸ್ ಅಳತೆ ನೋಡೋದು ಹೇಗೆ ಅಂದರೆ, ಈ ಥರ ಬ್ಲೌಸ್ ಉಲ್ಟಾ ಹಾಕ್ಬಿಟ್ಟು ಸ್ಟಿಚಿಂಗ್ ಟು ಸ್ಟಿಚಿಂಗ್ ಅಳತೆ ನೋಡಿ, ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಇಂಚ್ ತೊಗೋಬೇಕು. ಉದ್ದ ಎಷ್ಟಿದೆ ನೋಡ್ಕೊಳ್ಳಿ. ನನ್ನ ಬ್ಲೌಸಲ್ಲಿ 15 ಇದೆ, ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹೀಗೆ ನಿಮಗೆ 2 ಇಂಚ್ ಎಕ್ಸ್ಟ್ರಾ ಬೇಕಾದರೆ 2 ಇಂಚ್ ತೊಗೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇರಲಿ ಎಕ್ಸ್ಟ್ರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನಿಮ್ಮ ಬ್ಲೌಸ್ ಅಳತೆ ನೋಡಿ ತೊಗೊಳ್ಳಿ. ನೀವು ಈ ಥರ ನಾನು ಲೆಂತ್ ನೋಡಿಕೊಂಡು 16 ಇಂಚಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಮೊದಲು ಲೈನಿಂಗ್ ಕಟ್ ಮಾಡ್ಕೊಳ್ತಿದ್ದೀನಿ. ನಾವು ಯಾವುದೇ ಲೈನಿಂಗ್ ಬ್ಲೌಸು ಕಟ್ ಮಾಡುವಾಗ ಬ್ಲೌಸ್ ಕಟ್ ಮಾಡಬಾರ್ದು, ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು ಮೊದಲು. ಓಕೆ, ಉದ್ದ ಇಲ್ಲಿ 15 + 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 16ಕ್ಕೆ ನಾನು 2 ಡಾಟ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾವು ಲೈನಿಂಗ್ ಕಟ್ ಮಾಡುವಾಗ ಮಿಸ್ ಮಾಡ್ಕೋಬಾರ್ದು, ಹಾಗಾಗಿ ಒಂದು ಸಲ ಚೆಕ್ ಮಾಡ್ಕೋಬೇಕು ಕಟ್ ಮಾಡೋಕ್ಕಿಂತ ಮೊದಲು. ನಾನಿಲ್ಲಿ 16 ತೊಗೊಂಡಿದ್ದೀನಿ. ನನ್ನ ಮೊದಲಿನ ವಿಡಿಯೋ ಬ್ಲೌಸ್ ಕಟ್ಟಿಂಗ್, ಪೇಪರ್ ಕಟ್ಟಿಂಗ್ ಕಲಿಯೋರಿಗೆ ಅಂತೇಳಿ ಪೇಪರ್ ಕಟ್ಟಿಂಗ್ ಹೇಳಿದ್ದೆ ಫ್ರೆಂಡ್ಸ್. ಅಲ್ಲಿ ಕಲಿತು ಪ್ರಾಕ್ಟೀಸ್ ಆಗಿರೋರು ಈ ವಿಡಿಯೋ ನೋಡಿ ಡೈರೆಕ್ಟಾಗಿ ಲೈನಿಂಗ್ ಕಟ್ ಮಾಡ್ಕೋಬೋದು. ಇಲ್ಲಿ ಕೂಡ ನಾನು 16ಗೆ ಲೈನ್ ಹಾಕ್ತಾ ಇದ್ದೀನಿ. 15ಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ವ, ಹಾಗಾಗಿ 16ಗೆ ಈಗ ಫೋಲ್ಡ್ ಮಾಡ್ಕೋಬೇಕು. ಫ್ರಂಟು ಬ್ಯಾಕ್ ಪೀಸ್ ಎರಡು ನಾವು ಒಂದೇ ಸಲ ಕಟಿಂಗಿಗೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಈಗ ಎರಡನ್ನು ಕಟ್ ಮಾಡಿಕೊಂಡು ಬೇರೆ ಬೇರೆ ರೆಡಿ ಮಾಡ್ಕೊಳ್ಳೋಣ. ನಾವು 16 ಇಂಚು 15 1 ಇಂಚ್ ಎಕ್ಸ್ಟ್ರಾ 16ಕ್ಕೆ ಒಂದು ಲೈನ್ ಹಾಕಿದ್ವಲ್ವ, ಅಷ್ಟನ್ನು ಕಟ್ ಮಾಡಿ ಈಗ ರೆಡಿ ಇಟ್ಕೊಳ್ಳೋಣ. ಒಂದು ಪೀಸ್ ಇನ್ನೂ ಸ್ವಲ್ಪ ಕೆಳಗೆ ಎಕ್ಸ್ಟ್ರಾ ಇದೆ, ಅದನ್ನು ತೆಕ್ಕೊಂಬಿಡೋಣ. ಇದು ಸ್ಲೀವ್ಸ್ ಲೈನಿಂಗಿಗೆ ಬರುತ್ತೆ. ನೆಕ್ ನಾನಿಲ್ಲಿ 2.5 ತಗೋತಿದ್ದೀನಿ. ಫ್ರಂಟ್ ನೆಕ್ ಬಂದು ಡೀಪು 6 ಇಂಚು ತೊಗೋತಾ ಇದ್ದೀನಿ. 6, ಬ್ಯಾಕು 8, 9 ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ತಗೊಳ್ಳಿ. ಇಲ್ಲಿ ಕೂಡ 2.5ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಓಕೆ, ಲೈನ್ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಶೇಪು ನಿಮಗೆ ಯಾವ ಶೇಪ್ ಬೇಕೋ ರೌಂಡ್ ಶೇಪು ಕೊಟ್ಕೊಳ್ಳಿ. ಭುಜ ಬಂದು 5.5 ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಭುಜದಿಂದ ಕಂಕಳ 6 ತೊಗೊಳ್ತಾ ಇದ್ದೀನಿ. ನೀವು ಸ್ವಲ್ಪ ತೆಳ್ಳಗಿದ್ದೀರಾ ಅಂದರೆ 5.5 ತೊಗೊಳ್ಳಿ. ಇಲ್ಲಿ ಕೂಡ 6ಕ್ಕೆ ಒಂದು ಡಾಟ್ ಹಾಕಿ ಲೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕೂಡ 6ಕ್ಕೆ ಡಾಟ್ ಹಾಕ್ಬಿಟ್ಟು ಚೆಕ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡುವಾಗ ಒಂದು ಸಲ ಅಲ್ಲ 2 ಸಲ ಚೆಕ್ ಮಾಡಿಕೊಂಡು ಡಾಟ್ ಹಾಕ್ಕೊಳ್ಳಿ. ಲೈನ್ ಹಾಕಿ ಇಲ್ಲಿ 6 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ.
ಇಲ್ಲಿ 3.5 ತಗೊಳ್ತಾ ಇದ್ದೀನಿ. ಈ ಸೈಡು 2.25 ತಗೊಳ್ತಾ ಇದ್ದೀನಿ. ಇಲ್ಲ 3.5 2.5 ತಗೋಬೋದು, ಆ ಥರ ಕೂಡ ತಗೋಬೋದು. ಸ್ವಲ್ಪ ದಪ್ಪ ಇರೋರು 3.5 2.25 ತಗೋಬೇಕಾಗ್ತದೆ. ಫ್ರಂಟ್ ಕ್ರಾಸ್ ಪಟ್ಟಿಗೆ ಅದು ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಫ್ರಂಟ್ ಕಂಕಳ ಶೇಪ್ಗೆ 1 ಇಂಚು, ಬ್ಯಾಕ್ ಕಂಕಳ ಶೇಪ್ಗೆ 1.5 ಇಂಚ್ ಕೊಡಬೇಕು ನಾವು. ಇಲ್ಲಿ ಒಂದು ಅರ್ಧ ಇಂಚಿಗೆ ಭುಜ ಇಳಿಸ್ಕೋಬೇಕು. ಭುಜ ಇಳಿತಾ ಏನಕ್ಕೆ ಅಂದರೆ ಒಂದೊಂದು ಸಲ ಕಂಕಳದ ಹತ್ರ ಸುಕ್ಕು ಬರುತ್ತಲ್ವ, ಅದಕ್ಕೆ. ಇಲ್ಲಿ ನಾವು 6ಕ್ಕೆ ಲೈನ್ ಹಾಕಿದ್ವಲ್ವ, ಅಲ್ಲಿ ಅರ್ಧ ಅಂದರೆ 3ಕ್ಕೆ ಅಲ್ಲಿ 1/4 ಇಂಚ್ಗೆ ಫ್ರಂಟ್ ಕಂಕಳ ಶೇಪ್ ಕ್ರಾಸಲ್ಲಿ ಈ ಥರ ಲೈನ್ ಹಾಕ್ಕೋಬೇಕು. ಓಕೆ, ಫ್ರಂಟು ಬ್ಯಾಕು ನೆಕ್ ಶೇಪ್ಗೆ ನಿಮ್ಗೆ ಯಾವ ಶೇಪ್ ಬೇಕೋ ಅದು ಕೊಡಿ. ಕಂಕಳ ಶೇಪ್ ನಾನಿಲ್ಲಿ 1 ಇಂಚು 1.5 ಇಂಚ್ ತೊಗೊಂಡಿದ್ದೀನಿ. ಇದು ಫ್ರಂಟ್ ಪೀಸ್ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇಲ್ಲಿ ಫ್ರಂಟ್ ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಓಕೆ, ಇದು ಕ್ರಾಸ್ ಪಟ್ಟಿ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಅದನ್ನು ಈಗಲೇ ಬೇಕಾದರೂ ಕಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಓಕೆ, ಈಗ ಇಲ್ಲಿ ಫ್ರಂಟ್ ನೆಕ್ ಮಾತ್ರ ನಾವೀಗ ಫ್ರಂಟ್ ಪೀಸ್ ಕಟ್ ಮಾಡೋದ್ರಿಂದ ಫ್ರಂಟ್ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಭುಜ ಇಳಿತಾ 4 ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಂಕಳ ಶೇಪು ನಾವು 1 ಇಂಚ್ಗೆ ಫ್ರಂಟ್ ಕಂಕಳ ಶೇಪ್ ಕೊಟ್ಟಿರ್ತೀವಲ್ವ, ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ ಕಂಕಳ ಶೇಪ್ ಕೊಟ್ಟಿದ್ವಲ್ವ, ಅಲ್ಲಿ 4 ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಕಂಕಳ ಶೇಪ್ 1.5 ಇಂಚಿಗೆ ಲೈನ್ ಹಾಕ್ಕೊಂಡಿದ್ವಲ್ವ, ಅಲ್ಲಿ 4 ಪೀಸನ್ನು ಕಟ್ ಮಾಡಿದ್ದೀನಿ. ಓಕೆ, ಈಗ ನಮಗೆ ಬಾಕಿ ಇರೋದು ಬ್ಯಾಕ್ ರೌಂಡ್ ಶೇಪ್ ಅಂತ ತೆಗಿಬೇಕು. ನಾವು ಫ್ರಂಟ್ ಪೀಸನ್ನು 2 ಪೀಸಾಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ. ನೋಡಿ, ರೌಂಡ್ ಶೇಪಿಗೆ ಇಲ್ಲಿ ನಿಮಗೆ ತುಂಬ ಡೀಪ್ ಇಷ್ಟ ಆಗೋದಾದರೆ 9 9.5 ತಗೊಳ್ಳಿ, ಇಲ್ಲಾಂದರೆ 8 8.5 ಸಾಕಾಗ್ತದೆ. ರೌಂಡು ಡೀಪು ಶೇಪು ನಿಮಗೆ ಯಾವ ಶೇಪ್ ಬೇಕೋ, ಎಷ್ಟು ಡೀಪ್ ಬೇಕೋ ನೀವು ಬ್ಯಾಕ್ ಪೀಸ್ಗೆ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲೌಸು ವರ್ಕ್ ಮಾಡಿರೋ ಬ್ಲೌಸನ್ನು ಸ್ಟಿಚ್ ಮಾಡೋದ್ರಿಂದ ನಾನು ಬ್ಯಾಕ್ ಕಟ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಕಟ್ ಮಾಡ್ಕೊಳ್ತೀನಿ. ಈ ಥರ ಹಾಕಿ ನೀವು ಬ್ಲೌಸ್ ಪೀಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ನೋಡಿ, 8 9 10ಕ್ಕೆ ಈ ಥರ ಲೈನ್ ಹಾಕ್ಕೊಂಡು ನಿಮಗೆ ಡೀಪ್ ಬೇಕಾದರೆ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಟ್ಕೋಬೋದು ರೌಂಡ್ಗೆ. ಈ ಥರ ಶೇಪ್ ಆದರೂ ತುಂಬ ಈಸಿ, ಇದು ಕಲ್ತ್ಕೊಳ್ಳೋರ್ಗೂ ಕೂಡ
ಹಾಗಾಗಿ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಈ ಥರ ಕೂಡ ಶೇಪ್ ಕೊಟ್ಕೋಬೋದು. ನಾನಿಲ್ಲಿ ವರ್ಕ್ ಮಾಡಿಸಿರೋ ಬ್ಲೌಸ್ ಇರೋದ್ರಿಂದ ನೋಡಿ ಈ ಥರ ಲೈನಿಂಗ್ ಕಟ್ ಮಾಡಿದ ಮೇಲೆ ಬ್ಲೌಸ್ ಪೀಸನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೀವು 1/4 ಇಂಚು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ 1/4 ಇಂಚ್ ಎಕ್ಸ್ಟ್ರಾ ನಾವು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಗುರ್ತು ಮಾಡಿರ್ತೀವಲ್ವ 1/4 ಇಂಚ್ ಈ ಥರ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದು ಕಟಿಂಗ್ ಮುಗೀತು ಫ್ರೆಂಡ್ಸ್. ಈಗ ಫ್ರಂಟ್ ಪೀಸ್ ಲೈನಿಂಗ್ ನಾವು ಕಟ್ ಮಾಡಿ ರೆಡಿ ಇಟ್ಕೊಂಡಿವಲ್ವ ಅದನ್ನು ಇದು ಮೇಯ್ನಾಗಿ ಫ್ರಂಟ್ ಪೀಸ್ ಕಟ್ ಮಾಡಿರ್ತೀವಲ್ವ ಅದನ್ನು ಲೆಫ್ಟು ರೈಟು ಅಂತ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದರೆ ಮಿಸ್ಸಾಗಿ 2 ಲೆಫ್ಟ್ ಇಲ್ಲ 2 ರೈಟ್ ಸೈಡ್ ನಾವು ಪೀಸ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಬ್ಲೌಸ್ಗೆ ವರ್ಕ್ ಮಾಡಿಸಿರೋದ್ರಿಂದ ನೀಟಾಗಿ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಕಟ್ ಮಾಡಿದ್ಮೇಲೆ ಬ್ಲೌಸ್ ಪೀಸನ್ನು ಈ ಥರ ಲೈನಿಂಗ್ ಮೇಲೆ ಇಟ್ಬಿಟ್ಟು ಈ ಥರ ಗುರ್ತು ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಹೀಗೆ ಫ್ರಂಟ್ ಪೀಸ್ಗೆ ಲೈನಿಂಗ್ ಕಟ್ ಮಾಡುವಾಗ ಅದ್ರ ಮೇಲೂ ಕೂಡ ನಾವು ಲೆಫ್ಟು ರೈಟ್ ಅಂತೇಳಿ ಬರೆದು ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ನಮಗೆ ಸ್ಲೀವ್ಸಿಗೆ ಕರೆಕ್ಟಾಗಿ ಉಳಿಯೋ ಹಾಗೆ ಯಾವ ಥರ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡ್ಕೊಳ್ಳೋಣ. ಯಾವ ಸೈಡ್ ಕಟ್ ಮಾಡಿದರೆ ಸ್ಲೀವ್ಸಿಗೆ ಉಳಿಯುತ್ತೆ ಅಂತ ನೋಡಿಕೊಂಡು ಈ ಥರ ನಾವು ಲೈನಿಂಗ್ ಏನು ಕಟ್ ಮಾಡಿರ್ತೀವಲ್ವ ಅದಕ್ಕಿಂತ 1/4 ಇಂಚ್ ಎಕ್ಸ್ಟ್ರಾ ಬಂದರೆ ಸಾಕಾಗ್ತದೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಸ್ಲೀವ್ಸನ್ನು 3/4 ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಸ್ಲೀವ್ಸ್ ಕ್ಲಾತ್ ಸೇವ್ ಆಗುತ್ತೆ. ಓಕೆ, ಫ್ರಂಟ್ ಲೆಫ್ಟ್ ಪೀಸು ಕೂಡ ರೆಡಿ ಆಯಿತು. ಈಗ ಸ್ಲೀವ್ಸ್ ಒಂದೇ ಬಾಕಿ ಇದೆ ಫ್ರೆಂಡ್ಸ್. ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಇಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಪೇಪರ್ ಕಟಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ನಾನು ಸ್ಲೀವ್ಸನ್ನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಫ್ರಂಟ್ಗೆ ಕ್ರಾಸ್ ಪಟ್ಟಿ ಮೊದಲೇ ಕಟ್ ಮಾಡ್ಬೋದು ಫ್ರೆಂಡ್ಸ್. ನಾನು ಲೈನಿಂಗ್ ಹಾಕಿದ ಮೇಲೆ ಕಟ್ ಮಾಡ್ತೀನಿ. ಹಾಗಾಗಿ ಈಗ ಫ್ರಂಟ್ ಪೀಸು ಲೆಫ್ಟ್ ಟು ರೈಟ್ 2 ಪೀಸನ್ನು ಈ ಥರ ಗುರ್ತು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ಹೇಗೆ ಕಟ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಹಿಂದಿನ ಪೇಪರ್ ಕಟಿಂಗ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ಲೈನಿಂಗ್ ಸ್ಟಿಚಿಂಗ್ ಮಾಡಿದ್ಮೇಲೆ ಇಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಹಾಗಾಗಿ ನಾನು ಈಗ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಮೊದಲು ಕೂಡ ಕಟ್ ಮಾಡ್ಕೊಳ್ಬೋದು. ಅದು ಪೇಪರ್ ಕಟ್ಟಿಂಗಲ್ಲಿ ಹೇಗೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ ನನ್ನ ಹಿಂದಿನ ವಿಡಿಯೋ. ಓಕೆ ಫ್ರೆಂಡ್ಸ್, ನಾವು ಈಗ 40+ ಸೈಜಿನ ಬ್ಲೌಸ್ ಕಟಿಂಗ್ ಹೇಗೆ ಅಂತ ನೋಡಿದ್ರಲ್ಲ, ತುಂಬ ಈಸಿ ಇದೆ ಫ್ರೆಂಡ್ಸ್. ಕಲಿಯುವವರಿಗೂ ಕೂಡ ತುಂಬ ನೀಟಾಗಿ ಅರ್ಥ ಆಗೋ ಹಾಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಟು ಆಲ್.